ರಾಜ್ಯ ಕಾಂಗ್ರೆಸ್ನ ಕೈ ಹಿಡಿದಂತಹ ಗ್ಯಾರಂಟಿಗಳು ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆಯಾ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಕಾರಣ ರಾಜ್ಯ ಸರ್ಕಾರದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ಈ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರು ಒಬ್ಬರಾದ್ಮೇಲೆ ಒಬ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಕಂಟ್ರೋಲ್ಗೆ ಸರ್ಕಾರದ ಟಫ್ ರೂಲ್ಸ್. ಬಿಪಿಎಲ್ ಕಾರ್ಡ್ ಮೂಲಕ ಕಂಟ್ರೋಲ್ಗೆ ಮುಂದಾಗುತ್ತಾ ಸರ್ಕಾರ. ಮನೆಯಲ್ಲಿ ಕಾರ್ ಇದ್ರೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. ಗೃಹ ಸಚಿವ ಜಿ ಪರಮೇಶ್ವರ್ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಹೇಳಿಕೆಯ ಮೂಲಕ. ಬಿಪಿಎಲ್ ಕಾರ್ಡ್ಗೆ ನಿರ್ಬಂಧವನ್ನ ಹೇರಿದ್ರೆ 25,000 ಕೋಟಿ ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ. ಸೆಂಟ್ರಲ್ ಗೈಡ್ಲೈನ್ಸ್ ಕಟ್ಟುನಿಟ್ಟಿನ ಜಾರಿಗೆ ನಿರ್ಧಾರವನ್ನ ಮಾಡಿದೆ ರಾಜ್ಯ ಸರ್ಕಾರ ಅನ್ನುವಂತಹ ಮಹತ್ವದ ಸೂಚನೆಯನ್ನ ಗೃಹ ಸಚಿವರು ತಮ್ಮ ಹೇಳಿಕೆಯ ಮೂಲಕ ಕೊಟ್ಟಿರುವಂತದ್ದು. 4 ಚಕ್ರ ಇದ್ದಾರೆ, ಇದೇ ಅವ್ರಿಗೆ ಒಂದು ಕಾರು, ಹಳೆ ಕಾರು ಅಲ್ಲೆಲ್ಲ ಕೇಳಿ, ಕಾರು 2 ಲಕ್ಷಕ್ಕೂ ಸಿಗ್ಬೋದು, 20 ಲಕ್ಷಕ್ಕೂ ಸೇರ್ಬೋದು, 2 ಕೋಟಿಗೂ ಇರ್ಬೋದು. ಕಾರು ಡೆಫಿನಿಷನ್ 4 ಚಕ್ರ, ಹೌದಾ? 3 ಚಕ್ರದ ಕಾರು ಇದೆ ಈಗ, ಅದು ಹೇಳೋದಿಲ್ಲ ನಾನು. ಆದರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಅಂದಾಗ ಆ ಗೈಡ್ಲೈನ್ಸ್ನಲ್ಲಿ ಏನು ಅನಿಸುತ್ತೆ ಅಂದರೆ, ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ ಅಂತ. ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ ಅಂತ. ನಾವು ಯಾರಿಗೆ ಕಾರ್ಡ್ ಕೊಡೋದು? ಬಿ ಪಿ ಎಲ್ ಅಂದ್ರೇನು? ಬಿಲೋ ಪಾವರ್ಟಿ ಲೈನ್. ಆ ಬಿಲೋ ಪಾವರ್ಟಿ ಲೈನನ್ನು ಕಾರಿದ್ದವ್ರಿಗೆ ಬರೋದಿಲ್ಲ ಅಷ್ಟೇ. ನಮ್ಮ ಕ್ಲಾಸಿಫಿಕೇಶನ್ ಬಿಟ್ಟರೆ ಬೇರೆ ಏನೂ ಇಲ್ಲ. 4 ಚಕ್ರ ಇದ್ದಾರೆ, ಇದೇ ಅವ್ರಿಗೆ ಒಂದು ಕಾರು. ಸಾಮಾನ್ಯವಾಗಿ ವಾರ್ಷಿಕ ಆದಾಯ ಅಥವಾ ಅವರು ನಡೆಸುವಂತಹ ವಹಿವಾಟು, ಸಂಪತ್ತು, ಅವರ ವೇತನದ ಆಧಾರದ ಮೇಲೆ ಅವರು ಬಡವರೋ ಆರ್ಥಿಕವಾಗಿ ಸಬಲರೋ ಅನ್ನೋದನ್ನ ನಿರ್ಧಾರ ಮಾಡಬೇಕು. ಬಟ್ ಈಗ 4 ಚಕ್ರದ ವಾಹನವನ್ನ ನಾವು ಮಾನದಂಡವಾಗಿ ಇಟ್ಕೊಂಡು ಬಿಪಿಎಲ್ ಕಾರ್ಡ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದನ್ನ ನಿರ್ಧರಿಸ್ತೇವೆ ಅನ್ನುವಂತಹ ವಿಚಾರ ಸಹಜವಾಗಿಯೇ ಚರ್ಚೆಗಂತೂ ಗ್ರಾಸವಾಗ್ತಾ ಇದೆ. ಚಕ್ರ ಇದ್ದಾರೆ, ಇದೇ ಅವ್ರಿಗೆ ಒಂದು ಕಾರು, ಹಳೆ ಕಾರು ಅಲ್ಲೆಲ್ಲ ಕೇಳಿ, ಕಾರು 2 ಲಕ್ಷಕ್ಕೂ ಸಿಗ್ಬೋದು, 20 ಲಕ್ಷಕ್ಕೂ ಸೇರ್ಬೋದು, 2 ಕೋಟಿಗೂ ಇರ್ಬೋದು. ಕಾರು ಡೆಫಿನಿಷನ್ 4 ಚಕ್ರ, ಹೌದಾ? 3 ಚಕ್ರದ ಕಾರು ಇದೆ ಈಗ, ಅದು ಹೇಳೋದಿಲ್ಲ ನಾನು. ಆದರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಅಂದಾಗ ಆ ಗೈಡ್ಲೈನ್ಸ್ನಲ್ಲಿ ಏನು ಅನಿಸುತ್ತೆ ಅಂದರೆ, ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಗ್ಯಾರಂಟಿಗಳ ವಿಚಾರದಲ್ಲಿ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿಯೇ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈ ಬೆನ್ನಲ್ಲೇ ಗೃಹ ಸಚಿವರು ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಏನನ್ನ ಸೂಚಿಸ್ತಾ ಇದೆ ಅಂತ? ಎಸ್ ಪ್ರೇಮ್, ಈಗಾಗಲೇ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಹೊರೆ ಆಗಲ್ಲ ಎನ್ನುವಂಥದ್ದನ್ನು ಪದೇ ಪದೇ ಸಮರ್ಥನೆ ಮಾಡ್ಕೊಳ್ತಾ ಬಂದಿತ್ತು. ಆದರೆ ಇವತ್ತು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋ ಪ್ರಕಾರ ಅವರ ಮಾತಿನ ಧಾಟಿ ಖಂಡಿತವಾಗಿಯೂ ಕೂಡ ಸರ್ಕಾರಕ್ಕೆ ಏನು ಈ ಪಂಚ ಗ್ಯಾರಂಟಿ ಇದೆ ಅದರಿಂದ ಹೊರೆ ಆಗುತ್ತದೆ ಅನ್ನುವಂಥ ಧಾಟಿಯಲ್ಲಿ ಅವರು ಹೇಳಿರುವಂಥದ್ದು. ಅಂದರೆ ಅವರು ಹಾವು ಸಾಯಬಾರ್ದು, ಕೋಲು ಮೂರಬಾರ್ದು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ನಾವು ಗ್ಯಾರಂಟಿ ಯೋಜನೆಗಳಿಗೆ ಬೇರೆ ರೀತಿಯ ಮಾನದಂಡವನ್ನು ನಿಗದಿ ಮಾಡ್ತಾ ಇಲ್ಲ, ಆದರೆ BPL ಕಾರ್ಡ್ ಏನು ಕೊಡಲಿಕ್ಕೆ ಕೆಲವು ಮಾನದಂಡಗಳಿತ್ತು ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ತುಮಕೂರು ಜಿಲ್ಲೆಗೆ ಸುಮಾರು ಹೇಳಲಿಕ್ಕೆ ಹೋದರೆ ಸುಮಾರು 46,000 ಜನರು ಏನು IT ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೊಡ್ಲಿಕ್ಕೆ ಸಾಧ್ಯನಾ? ಮತ್ತು 4 ಚಕ್ರದ ಅಂದರೆ ಕಾರ್ ಇದೆ, ಕಾರ್ ಇದ್ದವರಿಗೆ BPL ಕೊಡಬಾರ್ದು ಎನ್ನುವಂಥದ್ದು ಇದೆ. ಅದು 2 ಲಕ್ಷದ ಕಾರ್ ಇರ್ಬೋದು, 2 ಕೋಟಿ ಕಾರ್ ಇರ್ಬೋದು, ಏನೇ ಇದ್ದರೂ ಕೂಡ ಕಾರ್ ಇದ್ದವರಿಗೆ BPL ಕಾರ್ಡ್ ಕೊಡಬಾರ್ದು ಎನ್ನುವಂಥದ್ದಿದೆ. ಹಾಗಾಗಿ ಅವ್ರಿಗೆ ಕೊಡಲ್ಲ. ಇದು ನಾವು ಮಾಡಿರುವಂಥದ್ದಲ್ಲ, ಮಾನದಂಡ ಅಲ್ಲ, ಅದು ಕೇಂದ್ರ ಸರ್ಕಾರ ಮಾಡಿರೋ ಮಾನದಂಡ. ಆ ಮಾನದಂಡಗಳನ್ನು ನಾವು ಪರಿಷ್ಕರಣೆ ಮಾಡ್ತೀವಿ. ಹಾಗಾಗಿ ನಕಲಿಯಾಗಿ ಅಂದರೆ ಎಲ್ಲ ಸವಲತ್ತು ಇದ್ರೂ ಕೂಡ, ಶ್ರೀಮಂತರಾದರೂ ಕೂಡ ಬಿಲೋ ಪವರ್ಟಿ ಲೈನ್ಗಿಂತ ಮೇಲ್ಗಡೆ ಇದ್ದವರು ಅದು ತುಂಬ ಜನ ಅದನ್ನು ಏನು BPL ಕಾರ್ಡನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ತಡಿತೀವಿ ಎನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿರುವಂಥದ್ದು. ಅದರ ಜೊತೆಗೆ ಆರ್ ಸಚಿವರು ಹೇಳಿರುವಂಥ ಹೇಳಿಕೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥ ಹೇಳಿಕೆ ಎಲ್ಲವನ್ನೂ ಕೂಡ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡ್ರು. ಹಾಗಾಗಿ ಕೇವಲ ಸುಮಾರು 25,000 ಕೋಟಿ ರೂಪಾಯಿ ನಮ್ಮ ಸರ್ಕಾರಕ್ಕೆ ಉಳಿಬಹುದು ವಾರ್ಷಿಕವಾಗಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಾ ಇದೆ. ಇವಾಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಎಲ್ಲೆಲ್ಲಿ ಪೋಲಾಗ್ತಾ ಇರುವುದನ್ನು ಎಲ್ಲೆಲ್ಲಿ ಕಟ್ ಮಾಡ್ಲಿಕ್ಕೆ ಆಗುತ್ತೋ ಅಲ್ಲಿ ಸರ್ಕಾರಕ್ಕೆ ಕಟ್ ಮಾಡ್ತಾ ಇದೆ ಎನ್ನುವಂಥದ್ದು ಇದರಿಂದ ಸ್ಪಷ್ಟವಾಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.